ಈ ಹುಸೇನ್ ಮಾಡಿರೋದು ತಪ್ಪು, ಓಕೆ. ಬಟ್ ಈ ಹುಡುಗಿ ಪ್ರತಿಯೊಬ್ಬ ಯುವಕರ ಜೊತೆ ಆಟ ಆಡ್ತಾ ಇದ್ದಾಳ. ನಿಮ್ಗೆ ಓಕೆ, ನಿಮ್ಗೆ ರೇಪ್ ಮಾಡಿ ಬಿಟ್ಬಿಟ್ರೆ ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲೇ ಚಾಟಿಂಗು, ಹಾಗೆ ಚಾಟಿಂಗ್ ಆದಮೇಲೆ ಡೇಟಿಂಗ್ ಆದಮೇಲೆ ಚೀಟಿಂಗು. ಹೌದು, ಸೋಷಿಯಲ್ ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ತುಂಬ ಹದಗೆಟ್ಟಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಯುವಕ ಯುವತಿಯರು ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಸೆಕ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಹಾಳಾಗಿದೆ. ಹಾಗೆ ತುಂಬ ಜನ ಹೆಣ್ಮಕ್ಳು ಈ ಪ್ರೆಗ್ನೆಂಟ್ ಆದಮೇಲೆ ನ್ಯಾಯ ಸಿಗದೆ ಸೂಸೈಡ್ ಮಾಡ್ಕೊಂಡಿದ್ದು ಉಂಟು ಸ್ನೇಹಿತರೆ. ನೀವು ನೋಡಿದ್ದೀರಾ, ಸುಮಾರು ನ್ಯೂಸಲ್ಲಿ ನೋಡಿದ್ದೀರಾ, ಸುಮಾರು ಕಡೆ ನೋಡಿದ್ದೀರಾ. ಹಾಗೆ ಸೋಷಿಯಲ್ ಮೀಡಿಯಾಯಿಂದ ಎಲ್ಲ ನೆಗೆಟಿವ್ ಹೇಳಿದ್ರೆ ತುಂಬ ತಪ್ಪಾಗುತ್ತೆ. ಸೋಷಿಯಲ್ ಮೀಡಿಯಾ ಒಂದು ಹಂತದವರೆಗೂ ಒಳ್ಳೆಯದು, ಎಷ್ಟು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು. ಹಾಗೆ ಸೋಷಿಯಲ್ ಮೀಡಿಯಾದಿಂದ ಒಳ್ಳೆಯದು ಕೂಡ ಆಗಿದೆ. ಸುಮಾರು ಡೇಟಿಂಗ್ ಆ್ಯಪ್ಗಳಲ್ಲಿ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಅವರ ಫ್ಯಾಮಿಲಿ ಬಗ್ಗೆ ಇವ್ರು ಕೇಳ್ಕೊಂಡು, ಹೆಣ್ಮಕ್ಳು ಫ್ಯಾಮಿಲಿ ಬಗ್ಗೆ ಗಂಡ್ಮಕ್ಳು ಕೇಳ್ಕೊಂಡು, ಹಾಗೆ ಗಂಡ್ಮಕ್ಳು ಫ್ಯಾಮಿಲಿ ಬಗ್ಗೆ ಹೆಣ್ಮಕ್ಳು ಕೇಳ್ಕೊಂಡು ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಸಂಸಾರ ಮಾಡಿಕೊಂಡು ಜೀವನ ಆರಾಮಾಗಿ ಇರೋದು ಉಂಟು. ಅಂತ ಎಲ್ಲರೂ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ಹಾದಿ ತಪ್ಪಿ ಹಾಳಾಗಿರೋದು ಉಂಟು ಸ್ನೇಹಿತರೆ, ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು. ಹಾಗೆ ಇಲ್ಲಿ ಒಬ್ಬ ಯುವಕ ನಿಹಾಲ್ ಹುಸೇನ್, ಆ ಹುಡುಗನ ಹೆಸರು ನಿಹಾಲ್ ಹುಸೇನ್. ಈ ಹುಡುಗ ಡೇಟಿಂಗ್ ಆ್ಯಪಲ್ಲಿ ಒಂದು ಹುಡುಗಿ ಪರಿಚಯ ಆಗುತ್ತೆ. ಆ ಹುಡುಗಿ ಹೆಸರೇಳೋದಕ್ಕಾಗೋದಿಲ್ಲ. ಆ ಹುಡುಗಿ ರೀಲ್ಸ್ ಮಾಡ್ತಿದ್ಲು. ಹಾಗೆ ರೀಲ್ಸಿಂದ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡಿಕೊಂಡು ಬೆಂಗಳೂರಲ್ಲಿ ಅವಳ ಜೀವನ ಕಟ್ಕೊಂಡು ಒಂದು ಸರ್ಟನ್ ಸ್ಯಾಲ್ರಿ ತಗೊಂಡು ಜೀವನ ಕಟ್ಕೊಂಡು ನೆಮ್ಮದಿಯಾಗಿದ್ಲು. ಈ ನಿಹಾಲ್ ಎಂಬ ಯುವಕನ ಪರಿಚಯ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಒಂದು ಡೇಟಿಂಗ್ ಆ್ಯಪಿಂದ ಪರಿಚಯ ಆಗುತ್ತೆ. ಪರಿಚಯ ಆಗಿ ಒಂದಿನ ಡೇಟಿಂಗ್ ಕರೀತಾನೆ, ಅವಳ ಹತ್ರ ಮಾತಾಡ್ತಾನೆ, ಪರಸ್ಪರ ಇಬ್ಬರು ಮಾತಾಡ್ತಾರೆ. ಹಾಗೆ ಅವರಿಬ್ರಿಗೂ ಲವ್ ಶುರು ಆಗುತ್ತೆ. ಲವಿ ಡವಿ ಅಂತಾರಲ್ಲ, ಅದು ಶುರು ಆಗುತ್ತೆ. ಲವ್ ಶುರು ಆದಾಗ ಯಾರೂ ಕೂಡ ಹೇಳೋದಿಲ್ಲ, ಅದೆಲ್ಲರೂ ಸರ್ವೇ ಸಾಮಾನ್ಯ. ಲವ್ ಕಿತ್ತೋದ್ಮೇಲೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಅದೇ ರೀತಿ ಇವ್ರ ವಿಷಯದಲ್ಲೂ ಆಗಿರೋದು ಸ್ನೇಹಿತರೆ. ಲವ್ ಶುರು ಆಗುತ್ತೆ, ಎರಡು ಮೂರು ಸಲ ಡೇಟ್ ಆಗುತ್ತೆ, ತುಂಬ ಕ್ಲೋಸ್ ಆಗ್ತಾರೆ. ಕ್ಲೋಸ್ ಆದಮೇಲೆ ಎಲ್ಲರ ಅವ್ರ ಮನೆ ಬಗ್ಗೆ ಇವ್ರು ಕೇಳ್ಕೊಂತಾರೆ, ಈ ಹುಡುಗಿ ಮನೆ ಬಗ್ಗೆ ಆ ಹುಡುಗ ಕೇಳ್ಕೊಂತಾನೆ. ನಡೀತಾ ಇರುತ್ತೆ, ಎಲ್ಲ ಕಡೆ ಸುತ್ತಾಡ್ತಾರೆ, ತಿರುಗಾಡ್ತಾರೆ, ಓಡಾಡ್ತಾರೆ, ಶಾಪಿಂಗ್ ಮಾಡ್ತಾರೆ, ಆಳು ಮುಳು ಎಲ್ಲ ಎಕ್ಸೆಟ್ರಾ ವಗೇರೆ ಎಲ್ಲ ಆಗುತ್ತೆ. ಅವರಿಬ್ಬರ ಮಧ್ಯೆ ಎಲ್ಲ ಥರ ನಡೆಯುತ್ತೆ. ಫಿಸಿಕಲಾಗಿ ಮೂವ್ ಮಾಡ್ತಾರೆ. ಫಿಸಿಕಲಾಗಿ ಯಾವ ರೀತಿ ಮೂವ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ದಿನ ಆ ಹುಡುಗಿನ ಹೋಟೆಲ್ಗೆ ಯುವಕ ಕರೀತಾನೆ. ಯಾರು? ಹುಸೇನ್ ಎಂಬ ಯುವಕ ಕರೆದಿ ಅವಳಿಗೆ ಕೂಲ್ ಡ್ರಿಂಕ್ಸ್ನ ಮಿಕ್ಸ್ ಮಾಡಿ ಕಾನ್ಷಿಯಸ್ ಆದಮೇಲೆ ಅವಳನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಕರ್ಕೊಂಡಾಗ ಅವಳಿಗೊಂದು ಸ್ವಲ್ಪ ಕಾನ್ಷಿಯಸ್ ಆಗ್ತಾಳೆ. ಕಾನ್ಷಿಯಸ್ ಆಗಿ ಯಾಕೆ ಈ ಥರ ಎಲ್ಲ ಬಿಹೇವ್ ಮಾಡ್ತಾಯ್ಯ ಅಂತ ಕೇಳಿದಾಗ, ಹುಸೇನ್ ಎಂಬ ಯುವಕನ್ನ ಕೇಳಿದಾಗ ಆ ಹುಡುಗಿ ಇಲ್ಲ ನಾನು ನಿನ್ನ ಮದುವೆ ಆಗ್ತೀನಿ, ನಾವಿಬ್ಬರು ಮೂವ್ ಮಾಡೋಣ ಅಂತ ಹೇಳ್ತಾರೆ. ಯಾವ ಮಟ್ಟಕ್ಕೆ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, 3 ತಿಂಗಳಾದಮೇಲೆ ಆ ಹುಡುಗಿ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಆ ಹುಡುಗಿ ಹುಸೇನ್ ಎಂಬ ಹುಡುಗನಿಗೆ, ನಿಹಾಲ್ ಹುಸೇನ್ ಎಂಬ ಯುವಕನಿಗೆ ಫೋನ್ ಮಾಡಿ ನನಗೆ ಈ ಥರ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಗಾಬರಿಯಾಗಿ ಹೇಳ್ತಾಳೆ. ಅದಕ್ಕೆ ಅವನು ಏನೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಆಯಿತು ಬಾ ಮೀಟ್ ಆಗೋಣ ಅಂತ ಹೇಳಿ ಮೀಟ್ ಆಗಿಬಿಟ್ಟು, ಇಲ್ಲ ಇದನ್ನು ತೆಗೆಸ್ಬಿಡು, ಈ ಮಗುನ ತೆಗೆಸ್ಬಿಡು, ಅಬಾರ್ಷನ್ ಮಾಡಿಸ್ಬಿಡು ಅಂತ ಯುವಕ ಹೇಳ್ತಾನೆ. ಅದಕ್ಕೆ ಹುಡುಗಿ ಒಪ್ಪೋದಿಲ್ಲ. ಇಲ್ಲ ನಾವಿಬ್ಬರು ಮದುವೆ ಆಗ್ಬೇಡ ಅಂತ ಹೇಳ್ತಾಳೆ. ಆಯಿತು ಮದುವೆ ಆಗೋಣ, ನಮ್ಮ ಮನೆಯಲ್ಲೆಲ್ಲ ಮಾತಾಡಿಬಿಟ್ಟು ನಾವಿಬ್ಬರು ಮದುವೆ ಆಗೋಣ, ಸಂಸಾರ ಮಾಡೋಣ, ಬಟ್ ಇವಾಗ ಇದನ್ನು ತೆಗೆಸ್ಬಿಡು ಅಂಥೇಳಿ 1-2 ದಿನ 3 ದಿನ ಟೈಮ್ ತೊಗೊಂಡು
ಆ ಮಗುನ ಅಬಾರ್ಷನ್ ಮಾಡಿಸ್ತಾರೆ. ಇವರಿಬ್ಬರು ಸೇರಿ ಆ ಮಗುನ ಕೊಂದಾಕ್ತಾರೆ ಸ್ನೇಹಿತರೆ. ಅಂದರೆ ಅಬಾರ್ಷನ್ ಮಾಡ್ತಾರೆ. ಅಬಾರ್ಷನ್ ಮಾಡಿಸಿದ್ಮೇಲೆ ಮದುವೆ ಆಗ್ತೀನಿ ಅಂತ ಹೇಳೋದಲ್ಲ, ಅಬಾರ್ಷನ್ ಆದಮೇಲೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ, ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ ಕೇಳ್ತಾಳೆ. ಇವನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ, ಬಾಯಿ ಬಂದಂಗೆ ಗಲೀಜಾಗಿ ಹೊಲ್ಸೊಲ್ಸಾಗಿ ಹುಸೇನ್ ಎಂಬ ಹುಡುಗ ಆ ಹೆಣ್ಮಗುಗೆ ಗಲೀಜಾಗೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳು 2 ದಿನ ವೆಯ್ಟ್ ಮಾಡ್ತಾಳೆ, 15 ದಿನ ವೆಯ್ಟ್ ಮಾಡ್ತಾಳೆ, 1-1.5 ತಿಂಗಳು ವೆಯ್ಟ್ ಮಾಡ್ತಾಳೆ. ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರ ಕಾರಣದಿಂದ ಆ ಯುವತಿಯ ಸ್ನೇಹಿತರು ಆ ಹುಡುಗನಿಗೆ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡಿ ಕರೀತಾರೆ. ಬಟ್ ಅವ್ನು ಯಾವುದೇ ಕಾರಣಕ್ಕೂ ರೆಸ್ಪಾಂಡ್ ಮಾಡೋದಿಲ್ಲ ಸ್ನೇಹಿತರೆ. ಆ ಹುಡುಗಿ ಆವಾಗ ಒಂದು ಡಿಸಿಷನ್ ಬರ್ತಾಳೆ. ಏನು ಡಿಸಿಷನ್ ಅಂದರೆ, ಎಲ್ಲೂ ಆಗ್ತಿಲ್ಲ, ಇದು ಮದುವೆನೂ ಆಗಲಿವಲ್ಲ, ಇವನು ನನ್ನ ಯಾಮಾರಿಸ್ಬಿಟ್ಟ, ನನ್ನ ಮಗುನೂ ಕಿತ್ಕೊಂಡ್ಬಿಟ್ಟ ಅಂತ ಒಂದು ಡಿಸಿಷನ್ ಬರ್ತಾಳೆ. 1-1.5 ತಿಂಗಳಾದಮೇಲೆ ಒಂದು ಡಿಸಿಷನ್ಗೆ ಬರ್ತಾಳೆ. ಆ ಡಿಸಿಷನ್ ಏನಪ್ಪ ಅಂತ ಹೇಳಿದ್ರೆ, ಕಂಪ್ಲೇಂಟ್ ಕೊಡೋದು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು. ಅದೇ ರೀತಿ ಮಡಿವಾಳ, ಬೆಂಗಳೂರಿನ ಮಡಿವಾಳ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗುತ್ತೆ. ಹಾಗೆ ಆ ಯುವಕನ್ನ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಮಡಿವಾಳ ಪೊಲೀಸ್ ಸ್ಟೇಷನ್ ಅವರು ಆ ಹುಡುಗನ್ನ, ಹುಸೇನ್ ಎಂಬ ಹುಡುಗನ ಕರೆಸ್ತಾರೆ. ಸ್ಟೇಷನ್ಗೆ ಕರೆಸಿ ಕೇಳ್ತಾರೆ, ಏನಪ್ಪ ಹಿಂಗೆ ಅಂತ. ಹಾಗೆ ಇಲ್ಲ, ನಾನು ಮದುವೆ ಆಗ್ತೀನಿ ಅಂತ ಅಲ್ಲೂ ಕೂಡ ಹೇಳ್ತಾನಂತೆ. ಬಟ್ ಅದೆಷ್ಟು ನಿಜನೋ ಸುಳ್ಳು ಗೊತ್ತಿಲ್ಲ. ನನಗೆ ತಿಳಿದಿರೋ ಮಾಹಿತಿನ ನಿಮಗೆ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳು ಏನಕ್ಕೋಸ್ಕರ ಈ ಥರ ಹಾಳಾಗ್ತಾ ಇದ್ದಾರೆ, ಯಾಕೋಸ್ಕರ ಇಷ್ಟೊಂದು ನಂಬ್ತಾ ಇದ್ದಾರೆ, ನಂಬಿ ಮೋಸ ಹೋಗ್ತಾ ಇದ್ದಾರಲ್ಲ, ಹಾಗಾಗಿ ಈ ವಿಷಯನ ನಿಮಗೆ ಮುಟ್ಟಿಸ್ಬೇಕು. ಹಾಗಾಗಿ ಇದನ್ನು ಎಳೆಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸ್ಟೇಷನ್ ಕರೆದಿ ಮಾತಾಡ್ತಾರೆ ಹುಡುಗನ, ಇಲ್ಲ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಯಾಕಪ್ಪ ಇಷ್ಟು ದಿನ ಫೋನ್ ರೆಸ್ಪಾಂಡ್ ಮಾಡಿದ ಅಂತ ಕೇಳ್ತಾನೆ. ಅಲ್ಲೂ ನಾರ್ಮಲಾಗಿ ಮಾತಾಡ್ತಾನೆ. ಕಂಪ್ಲೇಂಟ್ ಕೊಟ್ಟು ಆಚೆ ಬಂದಮೇಲೆ ಒಂದು ವಿಷಯ ಗೊತ್ತಾಗುತ್ತೆ ಸ್ನೇಹಿತರೆ. ಅದನ್ನು ಕೇಳಿ ನನಗೂ ಕೂಡ ಶಾಕ್ ಆಯಿತು. ಏನಪ್ಪ ಅಂತೇಳಿದ್ರೆ, 2023ರಲ್ಲಿ ಆ ಹುಡುಗಿ ಇನ್ನೊಬ್ಬ ಯುವಕನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾಳೆ. ಆ ವಿಷಯ ಪೊಲೀಸರು ಗೊತ್ತಾಗುತ್ತೆ. ಪೊಲೀಸರು ಗೊತ್ತಾಗಿ ಕೇಳ್ತಾರೆ, ಏನಮ್ಮ 2023ಯಲ್ಲಿ ನೀನು ಕಂಪ್ಲೇಂಟ್ ಲಾಡ್ಜ್ ಮಾಡಿದೆಯಲ್ಲ, ಆ ಹುಡುಗ ಯಾರು ಅಂತ. ಆವಾಗ ಆ ಹುಡುಗಿ ಹೇಳ್ತಾಳೆ, ಅದು ಬೇರೆ ಹುಡುಗ, ನನ್ನ ಮೇಲೆ ರೇಪ್ ಮಾಡಿ ನನ್ನ ಪ್ರೆಗ್ನೆಂಟ್ ಮಾಡಿದ್ದ, ಆ ಹುಡುಗ ಬೇರೆ, ಈ ಹುಡುಗ ಬೇರೆ ಅಂತ ಶಾಕಿಂಗ್ ನ್ಯೂಸ್ ಕೊಡ್ತಾಳೆ ಸ್ನೇಹಿತರೆ. ಹಾಗಾದರೆ ಈ ಹುಡುಗಿನೇ ಸರಿ ಇಲ್ವಾ? ಈ ಹುಸೇನ್ ಮಾಡಿರೋದು ತಪ್ಪು, ಓಕೆ. ಬಟ್ ಈ ಹುಡುಗಿ ಪ್ರತಿಯೊಬ್ಬ ಯುವಕರ ಜೊತೆ ಆಟ ಆಡ್ತಾ ಇದ್ದಾಳ, ದುಡ್ಡುಗೋಸ್ಕರ ಆಟ ಆಡ್ತಾ ಇದ್ದಾಳ, ಈ ಥರ ಮಾಡ್ತಾ ಇದ್ದಾಳ ಅಂದರೆ 2023ಯಲ್ಲಿ ಕಂಪ್ಲೇಂಟ್ ಲಾರ್ಜ್ ಆಗಿರುತ್ತೆ. ಹಾಗಾಗಿ ಪೊಲೀಸರಿಗೂ ಕೂಡ ಇದು ಶಾಕಿಂಗ್ ನ್ಯೂಸ್. ಈ ಕೇಸ್ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಆ ಹುಡುಗಿ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದಾಳೆ, ಇವನ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ, ಅವರಿಬ್ಬರು ಮದುವೆ ಆಗ್ತಾರಂತನೋ ಅದು ಕೂಡ ಗೊತ್ತಿಲ್ಲ. ಆ ಯುವಕ ಯಾರು, ಅದು ಕೇಸ್ ನಡೀತಾ ಇದೆಯಾ ಇಲ್ಲ ನಿಂತೋಗಿದೆಯಾ ಅದು ಕೂಡ ಗೊತ್ತಿಲ್ಲ. ಹಾಗಾಗಿ ಹೆಣ್ಮಕ್ಳು ಹುಷಾರಾಗಿರಬೇಕು. ಏಕೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ತುಂಬ ಹದಗೆಟ್ಟೋಗಿದೆ. ತುಂಬ ಅಂದರೆ ಹೇಳೋಕ್ಕಾಗದಿರಷ್ಟು ಹದಗೆಟ್ಟೋಗಿದೆ. ನೀವೆಷ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ತೀರಾ ಅಷ್ಟು ಕ್ಷೇಮವಾಗಿರ್ತೀರ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ನೀವು ಪರಿಚಯನೇ ಇಲ್ದಿರೋ ಹುಡುಗನ ಜೊತೆ, ಹುಡುಗಿ ಜೊತೆ ಡೇಟಿಂಗ್ ಮಾಡಿದ್ರೆ ಅದು ಬೇರೆ ಥರ ತಿಳ್ಕೊಂಡು ಈ ಥರ ಹಾಳಾಗ್ತೀರ. ಅದರಿಂದ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗುತ್ತೆ. ನಿಮ್ಮ ತಂದೆ ತಾಯಿ ತಲೆ ತಗ್ಸೋಂತಹ ಕೆಲಸ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು, ನಾವೆಲ್ಲದರಲ್ಲೂ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳು, ಕೆಲವು ಹೆಣ್ಮಕ್ಳು ಇದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಗುರುತು ಪರಿಚಯ ಇಲ್ದಿರೋ ಜೊತೆ ಸಂಬಂಧನ ಇಟ್ಕೊಬೇಡಿ. ಅನೈತಿಕ ಸಂಬಂಧನ ದಯವಿಟ್ಟು ಯಾವುದೇ ಕಾರಣಕ್ಕೂ ಇಟ್ಕೊಬೇಡಿ. ಅದರಿಂದ ನಿಮಗೆ ಅಪಾಯ. ನಿಮ್ಗೆ ಓಕೆ, ನಿಮ್ಗೆ ರೇಪ್ ಮಾಡಿ ಬಿಟ್ಬಿಟ್ರೆ ಓಕೆ, ನಿಮ್ಗೆ ಸಾಯಿಸೇ ಬಿಟ್ರೆ ಏನು ಮಾಡ್ತೀರಾ? ಹಾಗಾಗಿ ಇದನ್ನು ಯಾರೂ ಕೂಡ ಮಾಡಬೇಡಿ. ಸೋಷಿಯಲ್ ಮೀಡಿಯಾನ ಎಷ್ಟು ಬಳಸಬೇಕು ಅಷ್ಟು ಬಳಸಿ, ಮಿತಿಯಾಗಿ ಬಳಸಿ. ಅದರಿಂದ ಏನೇನು ಒಳ್ಳೆ ಸಿಗುತ್ತೋ ಸೋಷಿಯಲ್ ಮೀಡಿಯಾ ಇಂದ ಅದನ್ನು ಯೂಸ್ ಮಾಡ್ಕೊಳ್ಳಿ. ಕೆಟ್ಟ ರೀತಿಲಿ ಅದನ್ನು ಯೂಸ್ ಮಾಡ್ಕೊಬೇಡಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.